ದೇವರುಗಳಿಗೆ ಮತ್ತು ರಾಕ್ಷಸರಿಗೆ 12 ದಿನ ಯುದ್ಧ ನಡೆಯುತ್ತೆ. ಸೊ ಕಾಲಚಕ್ರದ ಪ್ರಕಾರ ಕುಂಭಮೇಳ ಕೂಡ ಪ್ರತಿ 12 ವರ್ಷಕ್ಕೊಂದ್ಸಲ ಮಾಡ್ತಾರೆ. ಆ ಟೈಮಲ್ಲಿ ನಾವು ಆ ನದಿಗಳಲ್ಲಿ ಮುಳುಗೋದ್ರಿಂದ ನಾವು ಮಾಡಿರುವಂಥ ಪಾಪಗಳೆಲ್ಲ ಕಳೆದು ಪುಣ್ಯ ಸಿಗುತ್ತೆ ಅಂತ ನಮ್ಮ ಪೂರ್ವಜರು ನಂಬ್ತಾ ಇದ್ರು. ನಮ್ಮ ವೇದಗಳ ಪ್ರಕಾರ ಕುಂಭಮೇಳಗೆ ಒಂದು ಅರ್ಥ ಇದೆ. ಕುಂಭ ಅಂದರೆ ಅಮೃತ, ಮೇಳ ಅಂದರೆ ಒಂದು ಕಡೆ ಜನ ಸೇರೋದು ಅಂತ. ಹಂಗಂತ ಯಾವಾಗಂದರೆ ಅವಾಗ ಅದನ್ನ ಮಾಡಲ್ಲ. ಜುಪಿಟರ್, ಸನ್ ಮತ್ತು ಮೂನ್ನ ಝೋಡಿಯಾಕ್ ಪೊಸಿಷನ್ಸ್ ಪ್ರಕಾರ ಎಲ್ಲಿ ಮತ್ತು ಯಾವಾಗ ಅಂತ ಡಿಸೈಡ್ ಮಾಡ್ತಾರಂತೆ. ನಮಗೆ ತಿಳಿದಿರೋ ಇನ್ನೊಂದು ವಿಷಯ ಏನಂದರೆ ಕುಂಭಮೇಳದಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಮಹಾಕುಂಭಮೇಳ ಇದು ಬರೀ ಪ್ರಯಾಗ್ರಾಜಲ್ಲಿ ಮಾತ್ರ ಮಾಡ್ತಾರೆ. ಎಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳು ಸೇರ್ತಾವೋ ಅಲ್ಲಿ ಪ್ರತಿ 144 ವರ್ಷಕ್ಕೊಂದ್ಸಲ ಮಾಡ್ತಾರೆ, ಅಥವಾ ಪ್ರತಿ 12 ಪೂರ್ಣ ಕುಂಭಮೇಳಗಳಿಗೆ ಒಂದ್ಸಲ ಮಹಾಕುಂಭಮೇಳ ಮಾಡ್ತಾರೆ. ಪೂರ್ಣ ಕುಂಭಮೇಳ ಇದು ಪ್ರತಿ 12 ವರ್ಷಕ್ಕೊಂದ್ಸಲ ಎಲ್ಲ ಪ್ಲೇಸಲ್ಲೂ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ರೊಟೇಷ್ನಲ್ ಆಗಿ ಒಂದ್ಸಲ ಪ್ರಯಾಗ್ರಾಜಲ್ಲಿ, ಒಂದ್ಸಲ ನಾಶಿಕ್, ಒಂದ್ಸಲ ಉಜ್ಜೈನ್ ಮತ್ತು ಒಂದ್ಸಲ ಹರಿದ್ವಾರ್. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಕ್ಕೊಂದ್ಸಲ 2 ಪ್ಲೇಸಲ್ಲಿ ಮಾಡ್ತಾರೆ, ಅದು ಹರಿದ್ವಾರ್ ಮತ್ತು ಪ್ರಯಾಗ್ರಾಜಲ್ಲಿ. ಮಾಘ್ ಕುಂಭಮೇಳ ಇದನ್ನ ಮಿನಿ ಕುಂಭಮೇಳ ಅಂತ ಕೂಡ ಕರೀತಾರೆ. ಇದು ಬರೀ ಪ್ರಯಾಗ್ರಾಜಲ್ಲಿ ಮಾತ್ರ ಮಾಡ್ತಾರೆ. ಇದು ಕುಂಭಮೇಳ ಹಿಂದೆ ಇರುವಂಥ ಚರಿತ್ರೆ. ಒಂದು ಲೈಕ್ ಮಾಡಿ, ನೀವು ಮಾತ್ರ ಸುಮ್ಮನೆ ಆಗೋ ಬದಲು ನಿಮಗೆ ಕೆಲ್ಸಕ್ಕೆ ಬಾರ್ದಿರೋಂಥ ರೀಲ್ಸ್ನ ಶೇರ್ ಮಾಡೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಮತ್ತೆ ಸಿಗ್ತಾ ಇರೋಣ. ಫಾಲೋ ಮಾಡಿ ಇಟ್ಕೊಂಡಿರಿ.